ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ಕಾರ ಎಲ್ಲರಿಗೂ. ಇವತ್ತು ಎಲ್ಲೇ ಹೊಂಟಿದ್ವಲ್ಲ ನಾವು. ಇವತ್ತು ಮಾರ್ಕೆಟಿಗೆ ಹೊಂಟೇವಿ. ಒಂಚೂರು ಥಿಂಗ್ಸನ್ನು ಬೈ ಮಾಡಬೇಕು. ನಮ್ಮ ಹುಬ್ಬಳ್ಳಿ ನಮ್ಮ ಎಮ್ಮೆ. ಸೊ ಒಂದು ರೌಂಡ್ ಮಾರ್ಕೆಟ್ ಮಧ್ಯಾಹ್ನ ಒಂದಾಗೈತಿ. ಚಡ್ಡಿ ಹರಿತೈತಿ ಬಿಸಿಲಾಗ. ಒಂದು ಹೋಗ್ರು ಬರ್ರಿ. ಸೊ ನಾವು ನಮ್ಮ ರಾವಣನ ತೊಗೊಂಡು ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ತೊಗೊಂಡು ಹೋದ್ವಿ. ಇಲ್ಲಿಂದ ನಮ್ಮ ದೋಸ್ತ ಒಬ್ಬ ಕೊಡ್ತಾನೆ ರೀ. ನಮ್ಮ ದೋಸ್ತನ ಕರ್ಕೊಂಡು ಹೊಂಟಿದ್ದೆ. ನಂಗೆ ಗೊತ್ತಿದ್ದಿಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಉಣಕಲ್ ಸಿದ್ದಪ್ಪಜ್ಜನವರ ಗುಡಿಗೆ ಹೋಗಿ ಒಂದು ಅಡ್ಡ ಬಿದ್ದ ಪರಮಾತ್ಮ ಏನೋ ಒಂದು ಹೊಸದಾಗಿ ಮಾಡಕ್ಕೆ ಹೊಂಟನಪ್ಪ, ಕೈ ಹಿಡಿತಾನೆ ಅಂತಂದು ಅವ್ರ ಕಾಲಿಗೆ ಬಿದ್ದು ಚಂದಾಗಿ ಬೇಡ್ಕೊಂಡು ಅದಾದಮೇಲೆ ಅದ್ರ ಬಾಜು ಅವರು ನೆಕ್ಸ್ಟ್ ಹೊಸದು ಕಟ್ಟಾತಾರೆ ರೀ ರೋಡ್ ಸಿದ್ದಪ್ಪಜ್ಜನ ಗುಡಿನ. ಅದು ಐಡಲ್ ಇಟ್ಟಿದ್ರು. ಅದು ಎಷ್ಟು ಮಸ್ತ್ ಐತಂದ್ರೆ ಯಾವುದೋ ದೇವಿ ದೇವಸ್ಥಾನದ ಟೈಪ್ ಭಾಳ ಚಂದ ಮಾಡ್ಯಾರ. ಎಂಟ್ರಿಗೆ ಆನೆ ಒಳ್ಳೆದು ಕಳಶ, ಗುಡಿ ಕಂಬಗಳು, ಅದು ಐಡಲ್ ಅಥವಾ ಮಾಡೆಲ್ ಭಾಳ ಚಂದ ಇತ್ತು. ಅದಾದಮೇಲೆ ಅಲ್ಲೇ ಗುಡಿ ಬಾಜುನ ನಮ್ಮ ರಫೀಕ್ ಅಣ್ಣಂದು ಒಂದು ಗ್ಯಾರೇಜ್ ಐತಿ. ಅಲ್ಲೇ ನಮ್ಮ ದೋಸ್ತ್ ಮೈಬ್ಯಾಗ ಕುಂತಿದ್ದ. ಅವ್ನು ಹೋದ್ಬಿಟ್ಲೆ ವಿಡಿಯೋ ಮಾಡಕತ್ತಿದ್ದು ನೋಡಿ. ಹಾಕಿ ಮಾಡಲಿಯಪ್ಪ ನಾವು ಮತ್ತು ಎಲ್ಲ ಯೂಟ್ಯೂಬ್ನಾಗ ಹಾಕ್ತೀವೋ ಬರೀ ಅಂತದ್ದು. ಈಗ ಬರ್ತಾಳೆ ನೋಡ್ರಿ, ಬಂದು ಒಂದು ಪೋಸ್ ಕೊಡ್ತಾನೆ ನೀವು ಇದಾಗ ಕಿಸ್ಕೊಂತ ತರ್ತಿಲ್ಲ. ಕೊಟ್ಟು ನೋಡಿಗಿಲ್ದ ಯೂಟ್ಯೂಬ್ನಾಗ ಹಾಕ್ಬೇಡ ಅಂತ ಹೇಳಿದ. ಆದ್ರೆ ಅವ್ನಿಗೇನು ಗೊತ್ತು ರೀ, ನಾವು ಯೂಟ್ಯೂಬ್ನಾಗ ಹಾಕಿರ್ತಿರ್ತೀವಿ. ಅವಂಗೂ ಗೊತ್ತೈತೆ ಅವನು. ಅಲ್ಲಿಂದ ಮಾರ್ಕೆಟಿಗೆ ಹೊಂಟ್ವಿ. ಅಪ್ಪ ಬಿಸಿಲು ಯಾವ ನಮ್ನಿ ಇತ್ತಂದ್ರೆ ನಾವು ಮಾರ್ಕೆಟ್ ಇನ್ನೂ ಹೋಗೇ ಇಲ್ಲ. ಒಣಕಲ್ ಕ್ರಾಸ್ ದಾಟಿಲ್ಲ. ಆಲ್ರೆಡಿ ಅಂಗಿ ಬನೇನು ಎಲ್ಲ ಹಸಿ ಆಗ್ಬಿಟ್ಟವು. ಇನ್ನೊಂದು ಮಾರ್ಕೆಟ್ಗೆ ಯಾಕೆ ಹೊಂಟೇನೆ ಅಂತ ಹೇಳಿಲ್ಲಲ್ಲ ನಾನು. ಸಾರಿ, ಮಾರ್ಕೆಟಿಗೆ ಯಾಕೆ ಹೊಂಟಿದ್ದ ಅಂತಂದ್ರೆ ಫೈರ್ ಕೋಲ್ಡ್ ಅಂತ ಬರ್ತಾವಲ್ಲ ವೆಡ್ಡಿಂಗ್ ಒಳಗೆ ಸ್ಪೆಷಲ್ ಎಂಟ್ರಿ ಇದ್ದಾಗ ತೊಗೊತಾರೆ. ಹೊಳ್ಳಿ ಇದು ಫಾಗ್ ಅನ್ನೋಕ್ಕಿಂತ ನಮ್ಮ ಕಡೆ ಬುರ್ಗ ಅಂತಂದ್ರೆ ಅಡ್ಡಿ ಇಲ್ಲ. ಆ ಹೊಗೆ ಬುರುಗ್ ಬರ್ತೈತಲ್ಲ, ಅದನ್ನು ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡಿದ್ದೀವಿ ರೀ. ಯಾಕಂದ್ರೆ ಜೀವನದಾಗ ನಾವು ಅಂದ್ಕೊಂಡಿದ್ದಂತೂ ಏನೂ ಆಗಾಕತ್ತಿಲ್ಲ. ಅಟ್ಲೀಸ್ಟ್ ಅದು ಹೆಂಗೆ ನಡೆಯಕತ್ತೈತೆ ಅದ್ರ ಅವ್ನು ಹಂಗಾರ ಹೋಗ್ಬಿಡ್ಲಿ ಅಂತಂದು ಅದನ್ನೊಂದು ಟ್ರೈ ಮಾಡೋದು ಅಂತಂದು ಹುಬ್ಬಳ್ಳಿಯಾಗ ಅವ್ನು ಹಡ ಅಂಗಡಿ ಅಡ್ಡಾಡಿದ್ವಿ ನಾವು. ಅವ್ರು ನಮ್ಮನ್ನು ಅಡ್ಡಾಡ್ಸಿದ್ರಿ. ಎಷ್ಟು ಅಡ್ಡಾಡ್ಸಿದ್ರು ಮಾರೆ. ನನಗೆ ಲೆಕ್ಕ ಹರಿದಿದ್ದು ಅಲ್ಲೇ ಒಬ್ಬೊಬ್ಬ ಒಂದೊಂದು ಟೈಪ್ ಕಾಶಿಟ್ ಹಾಕಕತ್ತಾರೆ ಅವ್ರು. ಒಂದು ಅಂಗಡಿಗೆ ಹೋಗೇವಿ. ಅವ 6 ಫೈರ್ ಕೋಲ್ಡ್ ಇಡೂ ಬರ್ತಾವ್ರಿ. ಅದಕ್ಕೆ 8,000 ರೂಪಾಯಿ ಹೇಳಕತ್ತಲ್ಲ ಅವನ. ಅದನ್ನ ನೀನು ನಾವು ಹೊಟ್ಟಿಗೆ ಅನ್ನ ಅಂತೀಯೋ ಏನು ಗೋಬಿ ತಿಂತೀಯೋ ನೀನು, ನಾವು ನನ್ನವನ್ನ ಬ್ಯಾಡ್ ತಡಿಪ ಅಂತ ಮತ್ತೊಂದು 4 ಕಡೆ ಹುಡ್ಕ್ಯಾಡಕ್ಕೆ ಚಾಲೂ ಮಾಡಿದ್ದೀವಿ ರೀಪ್ಪ. ಹೆಚ್ಚು ಕಡಿಮೆ ನಿನ್ನೆ ಒಂದು 50 ಅಂಗಡಿ ಅಡ್ಡಾಡೇವಿ. 50 ಅಂಗಡಿ ಅಡ್ಡಾಡಿದ ಮ್ಯಾಲೆ ನಮ್ಗೆ ಒಂದು ಚಲೋ ಅಂಗಡಿ ಸಿಕ್ತು. ರಾಜಾರಾಮ್ ಟ್ರೇಡಿಂಗ್ ಏನಾಯ್ತು ಅವನ ಹೆಸರು, ಸಿಬಿಟ್ಯಾಗ. ಅಲ್ಲಿ ಹೋಗಿ ಅವನ ಜೋಡಿ ಮಾತಾಡಿ ಅದಾದ್ಮೇಲೆ ಅವ ತೋರಿಸಿದ ಅವು ಹೆಂಗದವ ಅಂತಂದು ನೀವು ನೋಡುವಂತ್ರಂತ. ಇಲ್ಲೈತಿ ಅನ್ಬಾಕ್ಸಿಂಗ್. ಹೋಳಿ ಇನ್ನೂ ಮಾಡಕತ್ತಾರ. बैटरी सब कली बैटरी आके ಕೊಡ್ತಾರೆ. पूछो उनको, बता दो. ये 6,000 बेचते बड़ा वाला. ठीक है. ಸೊ ಒಂದು ಜೋಡಿ ರೇಟ್ ಹೊಂದಿಸ್ಕೊಂಡು ತೊಗೊಂಡು ಬಂದುಬಿಟ್ಟು ನಾವು ಆಗಿದ್ದಾಲೆ ಅದ್ರ ಅವ್ನು ಅಂತಂದು. ಆ ಫಾಗಿಂದ ಒಂದು ಸಿಗ್ಲಿಲ್ಲರಿಪ್ಪ. ಏನೇನು ಹೇಳಕತ್ತ ಬ್ಯಾಡ್ ಸರಿಪ ಅಂತಂದು ಬಂದು ಬಿಸಿಲು ಒಂದು ಜಗ್ಗಿತ್ತು. ಹಿಂಗಾಗಿ ನಮ್ಮ ದೋಸ್ತು ಒಂದು ಸ್ವಲ್ಪ ಕರ್ಗಾಗ್ಬಿಟ್ಟಿದ್ದ. ಇವನೊಂದು ಬೇಡ ತಡಿ ಅಂತಂದು ಅಲ್ಲೇ ಇವ ಅಣ್ಣನ ಕಡೆ ನೋಡ್ತೀವಿ ಮುಕ್ಕಳಗತ್ಲಿತ್ತು. ಅದಕ್ಕೆ ಬಾಜು ಅಂಗಡಿ ಹೋಗಿ ಪಾಪ ಖಾಲಿ ಇದ್ದು ನಾವು ಬರುತ್ತಲೇ ಸೀದಾ 2 ಲಸಿ ಮಾಡಿಕೊಟ್ಟ. 50 ರೂಪಾಯಿಗೆ ಒಂದು ಲಸಿ ತೊಗೊಂಡ. ಅಡ್ಡಿ ಇಲ್ರಿ, 50 ರೂಪಾಯಿ ಕೊಟ್ಟಿದ್ದಕ್ಕೂ ಸಾರ್ಥಕ ಅನ್ನೋ ರೇಂಜಿಗಿತ್ತು ಏನದ ಲಸ್ಸಿ. ಸೊ ಲಸ್ಸಿ ಕುಡ್ದು ಅಲ್ಲಿಂದ ಹೊಳ್ಳಿ ಮತ್ತು ರಿಟರ್ನ್ ಜರ್ನಿ ಚಾಲೂ ಮಾಡಿದ್ವಿ. ಮನೆಗೆ ಹೋಗ್ಬೇಕು. ಇನ್ನೊಂದು ಅದನ್ನು ನಾವೇ ಓಪನ್ ಮಾಡ್ಬೋದಿತ್ತು. ಬಟ್ ನಮ್ಮ ಕೈ ಎಷ್ಟು ಚಲೋ ಅದಾವ ಅಂತಂದು ಆ ಪರಮಾತ್ಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ರಿಸ್ಕ್ ಬೇಡ ಅಂತಂದು ನಾ ಅದನ್ನು ಅಲ್ಲಿ ಓಪನ್ ಮಾಡೋಕ್ಕೆ ಹೋಗಲಿಲ್ಲ. ಮನೆಗೆ ಬಂದು ಓಪನ್ ಮಾಡಿಸಿದ್ರು ಆತು ಅಂತಂದು ಬಂದೀವಿ ರೀ. ಬರೋದೇನೋ ನಾವು ಹರಿದು ಊರು ಬಾಗ್ಲಾಗಿತ್ತು ನಮ್ದು ಆಲ್ರೆಡಿ. ಹೊಳ್ಳಿ ನಮ್ಮ ತಂಗಿ ಕಡೆ, ಯಾಕಂದ್ರೆ ನಮ್ಮ ತಂಗಿ ಕೈ ಚಲೋ ಅದಾವ್ರಿ. ಎಲ್ಲರೂ ಹೇಳ್ತಾರೆ, ನಮಗೂ ಗೊತ್ತಿದ್ದಿದ್ದು ಅದು. ನಮಗೆಲ್ಲ ಇವನು ನಮ್ಮ ಸತ್ಯಾನಾಶದ ಕೈ ಇವು. ಒಂದು ಸತಿ ಇಟ್ಟರೆ ಸತ್ಯಾನಾಶ. ಹಾಗಾಗಿ ನಮ್ದು ಬ್ಯಾಡಪ್ಪ ಅಂತಂದು ನಮ್ಮ ತಂಗಿ ಕಡೆನೇ ಓಪನ್ ಮಾಡ್ಸಕತ್ತಿದ್ದೆ. ಆಕಿನ ಓಪನ್ ಮಾಡಿ ಅವನ್ನ ನೋಡಿ 1 by 1 ಓಪನ್ ಮಾಡಿ ಒಂದೆರಡು ಆಕಿನ ಶೆಲ್ ಹಾಕಿದ್ಲು. ಶೆಲ್ ಹಾಕಕ್ಕೆ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ. ಅದಾದಮೇಲೆ ಈ ಟೈಪ್ ಬರ್ತಾವೆ ಫೈರ್ ಕೋಲ್ಡ್ ಹಚ್ಚುವು. 1ನೇ ಸತಿ ಹಚ್ಚಿದೀವ್ರಿಪ್ಪ. ನಾನು ವಯರ್ ಮಿಸ್ಕನೆಕ್ಷನ್ ಮಾಡಿಬಿಟ್ಟಿದ್ದೆ. ಹೀಗಾಗಿ 1ನೇ ಸತಿ ಹಚ್ಚಿ ಅವ್ರು ಬಟನ್ ಹೊಡೆದ ಅವನೊಂದು ಚಲೋನೂ ಆಗಲಿಲ್ಲ. ಬಟ್ ಸೆಕೆಂಡ್ ಟೈಮ್ ಆರಾಮ ಹತ್ತು ನೋಡ್ರಿ ಅದು ಬೇಕಂದ್ರೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗು. ಇನ್ಮೇಲೆ ನೋಡೋಣ ಬಿಸ್ನೆಸ್ ಏನಾರ ಬರ್ತೈತೋ ಇನ್ನಿಲ್ಲೋ ಹೋಗಿ ಹಾಕ್ಕೊಂತೈತೋ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಸೊ ಇದನ್ನು ಬಿಟ್ಟರೆ ಏನಿಲ್ಲ ರೀ. ಎಲ್ಲರಿಗೂ ನಮಸ್ಕಾರ.
ಸಾಧ್ಯ ಆದ್ರೆ ಸಬ್ಸ್ಕ್ರೈಬು ಲೈಕ್ ಏನೇನು ಅಂತ ಅದನ್ನು ಸ್ವಲ್ಪ ಮಾಡಿರಿ.